ಏನೋ ಬರ್ಡೇ ದಿವಸ ಫ್ರೀ ಇದ್ದೆ ಅಂತ ಬಂದೆ ಗುರು. ಫುಲ್ ಎಂಜಾಯ್ಮೆಂಟ್ ಸಿಕ್ತು. ಲೊಕೇಶನ್ ಹತ್ರ ಏನೋ ಬಂದೆ, ಆಮೇಲೆ ಗ್ರೌಂಡ್ ಚಿಕ್ಕದಿರುತ್ತೇನೋ ಅಂದ್ಕೊಂಡೆ. ಹಬ್ಬ ನೋಡಿದ ತಕ್ಷಣ ಫುಲ್ಲು ಸಂತೋಷ ಆಗೋಯ್ತು. ಬೈಕ್ ಸೈಡ್ಗೆ ಹಾಕ್ದೆ. ಇದು ಬಂದು ಎಂಟ್ರೆನ್ಸು. ಸೊ ರೈಟ್ ಸೈಡಲ್ಲೇ ಬೈಕ್ ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಕೋಬೋದು. ಗಾಡಿ ಒಳಗಡೆ ಕುತ್ಕೊಳ್ಳೋ ಮುಂಚೆನೇ ಹೆಲ್ಮೆಟ್ ಹಾಕೋಬೇಕು ಅಂತ ಇದ್ದರು. ಅವ್ರು ಹಂಗೆ ಹೇಳ್ತಾರೆ ಬಿಡು ಮದು, ಹಂಗೆ ಓಡಿಸಿ ನೀನು ಚೆನ್ನಾಗಿ ಕಾಣಿಸ್ತೀಯ ಅಂತ ಅಂದ್ಕೊಂಡು ಹಂಗೆ ತೆಗಿತಾ ಇದ್ದೆ. ಇಲ್ಲ ಹಾಕ್ಕೊಳ್ಳೇಬೇಕು ಸರ್ ಅಂತ ಹೇಳಿದ್ರು. ಸೊ ಹಾಕ್ಕೊಂಡೆ. ಈ ಸ್ಪೀಡ್ ಬಂದುಬಿಟ್ಟು ನಾನು ಎಂಡಿಂಗಲ್ಲೇ ಓಡಿಸಿದ್ದು. ಒಂದು ನಿಮಿಷ, ಇಲ್ಲಿಂದ ಎಂಡಿಂಗಲ್ಲೇ ಓಡಿಸಿದ್ದು ಇಷ್ಟು ಸ್ಪೀಡಾಗಿ. ಅದು ಬಿಟ್ಟರೆ ಸ್ಟಾರ್ಟಿಂಗ್ ಏನಾಯಿತು ಅಂತ ಹೇಳ್ತೀನಿ, ಮುಂದೆ ಹಂಗೆ ನೋಡ್ತೆ. ನಾನು ಸ್ಟಾರ್ಟಿಂಗ್ ಸ್ಲೋಗೆ ಹೋದೆ, ಅಂದರೆ ನಂಗೆ ಅಷ್ಟು ನೀಟಾಗಿ ಕಂಟ್ರೋಲಾಗಿ ಸಿಕ್ಕಿಲ್ವಲ್ಲ. ಫಸ್ಟ್ ಒಂದು ರೌಂಡ್ ಹೋಗಿ ನೀಟಾಗಿ ನೋಡಿಕೊಂಡೆ. ಆಮೇಲೆ ಹೋಯ್ತಾ ಅಡ್ಜಸ್ಟ್ ಆಯಿತು. ಆಮೇಲೆ ಹೊಡೆದೆ ಇಷ್ಟ ಬಂದಂಗೆಲ್ಲ ತಿಳ್ಕೊಂಡು ಆಟಾಡಿಕೊಂಡು ಸುಸ್ತಾಯಿತು. ಈ ಗ್ಯಾಪಲ್ಲಿ ಏನೋ ಒಂದು ಮಾಡೋಣ ಅಂತ ಹೊಡೆದಿದ್ದು 3 ರೌಂಡ್ಗೆ ಸೈಡ್ಗೆ ಹಾಕ್ಬಿಟ್ಟು, ನಂಗೆ ಗೊತ್ತಲ್ಲ ಹೊಟ್ಟೆ ಹಸಿದ್ರೆ ಸಿಕ್ಕಿದ್ದು ತಿಂತ ಇರೋದೆ. ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಒಂದು 180ರಿಂದ ಸ್ಟಾರ್ಟ್ ಆಗುತ್ತೆ. ಎಂಜಾಯ್ ಮಾಡಿರಿ ಎಲ್ಲರೂ. ಮತ್ತೆ ತಿಂದಿದ್ದು ಕರಗಬೇಕಲ್ವ. ಸ್ಟಾರ್ಟ್ ಮಾಡಿದ ನಾವು ಮತ್ತೆ ಕಂಪ್ಲೀಟ್ ಆಗೋವರೆಗೂ ಎಲ್ಲೂ ನಾನ್ ಸ್ಟಾಪ್ ನಿಲ್ಲಿಸಿಲ್ಲ, ಹೊಡಿತಾನೇ ಇದೆ. ಅದೇನೋ ಯಾವತ್ತೂ ಇಷ್ಟಪಟ್ಟು ಏನಾನ ಆಡೋಣ ಅಂತ ಹೋದರೆ ಅವತ್ತು ಯಾರೂ ಇರಲ್ಲ, ನಾನೊಬ್ಬನೇ ಇರ್ತೀನಿ. ಅದೇನೋ ದೇವರು ನೀನೊಬ್ಬನೇ ಎಂಜಾಯ್ ಮಾಡು, ಬೇರೆಯವ್ರು ಇದ್ರೆ ಕಿತ್ಕೊಂಡು ತಿಂತಾರೇನೋ ನಿಂಗೆ ಸಂತೋಷ ಅನ್ನೋ ಥರ ದೇವ್ರು ಒಬ್ಬನಿಗೆ ಕಳಿಸ್ತಾನೆ. ಲಾಸ್ಟಲ್ಲಿ ಹೆಲ್ಮೆಟ್ ತೆಗಿತೀನಿ, ವಿಡಿಯೋ ತೆಗಿಬ್ರು ಅಂದೆ. ಇಲ್ಲ ಆಗಲ್ಲ ಅಂತ ಹೇಳ್ದ. ನಾನು ತೆಗಿತೆ ಅಂತ ಕುತ್ಕೊಂಡೆ. ಲಾಸ್ಟ್ ಮೂಮೆಂಟಲ್ಲಿ ತೆಗ್ದೆ ಗುರು. ಅದನ್ನು ಚೆನ್ನಾಗಿ ತಂದಿಲ್ಲ, ಮನಸ್ಸಿಗೆ ಬೇಜಾರಾಯಿತು. ಆಮೇಲೆ ಮುಗಿತ ಟೈಮ್ ಪಿಕಂಪ್ಸ್ ನಿಲ್ಲಿಸು ಅಂದು. ಇದು ಅಡ್ರೆಸ್ ಬಂದುಬಿಟ್ಟು ನೆಲಮಂಗಲ ರೂಟಲ್ಲಿರೋದು. ಪ್ರೈಸೆಲ್ಲ ನಾನು ಹೇಳೋಕ್ಕೋಗಲ್ಲ, ಪ್ರೈಸ್ ಕಮ್ಮಿನೇ ಇರುತ್ತೆ. ವೀಕ್ಲಿ ಒಂದು ಸರಿ ಚೇಂಜ್ ಆಗುತ್ತಲ್ವ, ಸೊ ನಾನು ಹೇಳೋಕ್ಕೆ ಹೋಯ್ತಿಲ್ಲ. ಲೊಕೇಶನ್ ಚೆನ್ನಾಗೈತೆ, ಎಂಜಾಯ್ ಮಾಡ್ಬೋದು. ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅನಿಸುತ್ತೆ. ಓಕೆ, ಬಾಯ್.